ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಕಾಂಗ್ರೆಸ್ನೊಳಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಹಾಗೂ ಮುಖ್ಯಮಂತ್ರಿ ಬದಲಾವಣೆಯ ಬಿಸಿ ಚರ್ಚೆ ಮಧ್ಯೆ ಈತ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ರೌಂಡ್ಸ್ ಗಳನ್ನ ಒಡೆಯುತ್ತಿರೋದು ಭಾರಿ ಕುತೂಹಲ ಉಂಟು ಮಾಡಿದೆ. ಕಳೆದ ಕೆಲ ದಿನಗಳ ಹಿಂದೆಯೂ ಅವರು ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿ ಬಂದಿದ್ರು. ಈಗ ನಿನ್ನೆಯೂ ಕೂಡ ಅವರು ರಾಷ್ಟ್ರ ರಾಜಧಾನಿಗೆ ತೆರಳಿ ನಾಯಕರನ್ನ ಭೇಟಿಯಾಗಿದ್ದಾರೆ ಎನ್ನಲಾಗ್ತಿದೆ. ಈಗ ಮತ್ತೊಂದು ಸುತ್ತಿನ ದೆಹಲಿ ಭೇಟಿಗೆ ಸಿದ್ಧವಾಗಿರುವ ಡಿಕೆ ಶಿವಕುಮಾರ್ ಪ್ಲಾನ್ ನಲ್ಲಿ ಏನಿರಬಹುದು ಎಂಬುದು ಭಾರಿ ಚರ್ಚೆಯಾಗ್ತಿದೆ. ಹೌದು, ಡಿಕೆ ಶಿವಕುಮಾರ್ಗೆ ಈಗ ತಮ್ಮ ಅಧಿಕಾರವನ್ನ ಭದ್ರಗೊಳಿಸುವ ಜೊತೆಗೆ ಸಿಗುವ ಅವಕಾಶಗಳನ್ನ ಕೂಡ ಯಾಕೆ ಬಿಡಬೇಕು ಎನ್ನುವ ಮನಸ್ಥಿತಿಯಲ್ಲಿ ಇದ್ದಾರೆ. ಹೀಗಿರುವಾಗ ಈ ಮಧ್ಯ ಆಗಾಗ ಹೈಕಮಾಂಡ್ ಸುತ್ತ ಗಿರಿಕೆ ಹಾಕುತ್ತಿರುವ ಇವರ ನಡೆಯಲ್ಲಿ ಕೆಲವು ಗೊಂದಲಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಈಗ ಮತ್ತೆ ದೆಹಲಿಗೆ ಹೊರಡಲು ಸಿದ್ಧವಾಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಪ್ಲಾನ್ ಮಾಡಿದ್ದಾರೆ ಎಂಬುದನ್ನ ಸ್ವತಃ ಅವರು ಹೇಳಿಕೊಂಡಿದ್ದು ಹೇಗಿದೆ. ಇದೇ ತಿಂಗಳು ಮಾರ್ಚ್ 27ರಂದು ದೆಹಲಿಯಲ್ಲಿ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸಭೆ ಕರೆಯಲಾಗಿದೆ. ಆ ಸಭೆಯಲ್ಲಿ ನಾನು ಕೂಡ ಪಾಲ್ಗೊಳ್ಳುತ್ತಿದ್ದೇನೆ. ಈ ಸಭೆಗಾಗಿ ಕೆಲ ಸಿದ್ಧತೆಗಳನ್ನ ನಾನು ಮಾಡಿಕೊಳ್ತಿದ್ದೇನೆ. ಬಳಿಕ ಮಾರ್ಚ್ 28ರಂದು ಅಹಮದಾಬಾದ್ನ ಸಬರಮತಿ ಆಶ್ರಮದ ಬಳಿ ಐಸಿಸಿ ಸದಸ್ಯರ ಸಭೆ ಕೂಡ ಇದೆ. ಆ ಸಭೆಗೂ ನನಗೆ ಆಹ್ವಾನ ಕೊಟ್ಟಿದ್ದಾರೆ. ಪಕ್ಷದ ಹಿರಿಯ ನಾಯಕರು, ಸಂಸದರೆಲ್ಲ ಈ ಸಭೆಗೆ ಹೋಗಲಿದ್ದಾರೆ. ಹಾಗಾಗಿ ಈಗ ಮತ್ತೆ ದೆಹಲಿಗೆ ಪ್ರಯಾಣ ಬೆಳೆಸಬೇಕಿದೆ ಎಂದಿದ್ದಾರೆ. ಜೊತೆಗೆ ನಿನ್ನೆ ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೊಂಡಿದ್ದಾರೆ. ಆದ್ರೆ ದೆಹಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಅವರು ಸಂಜೆವರೆಗೆ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ ಎಂದು ಮಾಹಿತಿ ಬಂದಿದೆ. ಹೀಗಾಗಿ ಇಲ್ಲಿ ನಿಗೂಢ ಏನಾದರೂ ಇರಬಹುದು ಎಂದು ಅಂದಾಜು ಹಾಕಲಾಗ್ತಿದೆ. ಮತ್ತೆ ಹೈಕಮಾಂಡ್ ಅಂಗಳದಲ್ಲಿ ಡಿಕೆ ಶಿವಕುಮಾರ್ ಏನೆಲ್ಲ ಚರ್ಚೆಗಳನ್ನ ಮಾಡಬಹುದು ಎಂಬುದು ಕೂಡ ಈಗ ಕುತೂಹಲ ಕೆರಳಿಸಿದೆ. ಇದಕ್ಕೆಲ್ಲ ಉತ್ತರ ಕಾಲವೇ ಉತ್ತರಿಸಬೇಕಷ್ಟೇ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.